ಓಕೆ, ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು SSLC ವಿದ್ಯಾರ್ಥಿಗಳಿಗಾಗಿ 2023-24ನೇ ಸಾಲಿಗಾಗಿ ನೀಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳನ್ನು ನಾವು ಹಂತ ಹಂತವಾಗಿ ಬಿಡಿಸ್ಕೊಂಡು ಬರ್ತಿದ್ವಿ. ನಾವು 2023-24ರ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ SSLC ಮಾದರಿ ಪತ್ರಿಕೆಯಲ್ಲಿರುವಂತಹ ಇಲ್ಲಿವರೆಗೂ ಕೂಡ ನಾವು 35 ಪ್ರಶ್ನೆಗಳಿಗೆ ನಾವು ಪರಿಹಾರಗಳನ್ನು ಕಂಡುಕೊಂಡಿದ್ದೀವಿ. ಸ್ನೇಹಿತರೆ, ಇದು 4 ಅಂಕದ ಇದು ಮೂರನೇ ಪ್ರಶ್ನೆ ಯಾವ ಸಂಬಂಧಪಟ್ಟಂತ ಐತೆ ಅಂತ ನೋಡ್ಕೊಂಡು ಬರೋಣ. ಇದು ತ್ರಿಕೋನಮಿತಿ ಅನ್ವಯಕ್ಕೆ ಸಂಬಂಧಪಟ್ಟಂತ ಒಂದು ಅಧ್ಯಾಯದ ಮೇಲೆ ಇದೆ. ನಿಮ್ಗೆಲ್ಲ ಗೊತ್ತಿರಲಿ, ತ್ರಿಕೋನಮಿತಿ ಅನ್ವಯದ ಮೇಲೆ 4 ಅಂಕದ ಒಂದು ಪ್ರಶ್ನೆ ಕಡ್ಡಾಯ ಇರುತ್ತೆ. ಅದನ್ನ ಪ್ರಶ್ನೆ ಅರ್ಥ ಮಾಡ್ಕೊಳ್ಳೋದ್ರೊಳಗ ಸಮಯ ಬಹಳ ಹೋಗ್ತೈತಿ. ಅದನ್ನ ನಾವು ಕ್ಲೀನಾಗಿ ಅರ್ಥ ಮಾಡ್ಕೊಂಡ್ವಿ ಅಂದ್ರೆ, ಮೊದಲು ಸಮಸ್ಯೆನ ಅರ್ಥ ಮಾಡ್ಕೊಂಡ್ವಿ ಅಂದ್ರೆ ನಾವು ಇದನ್ನ ಸುಲಭವಾಗಿ ಬಿಡಿಸ್ಬೋದು. ಸ್ನೇಹಿತರೆ, ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಚಿತ್ರನೂ ಕೊಟ್ಟಿದ್ದಾರೆ. ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಚಿತ್ರನೂ ಕೂಡ ಕೊಟ್ಬಿಟ್ಟಿದ್ದಾರೆ. ಆ ಚಿತ್ರ ಮತ್ತು ಈ ಏನು ಸಮಸ್ಯೆಗೆ ಏನು ಐತಿ ಅಂತ ಹೇಳಿ ನೋಡಿಕೊಂಡು ನಾವು ಮುಂದಿನ ಒಂದು ಹಂತದ ಪರಿಹಾರದ ಹಂತಗಳನ್ನು ನಾವು ಕಂಡುಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಒಬ್ಬ ವ್ಯಕ್ತಿಯು ಏಡಿ ಕಟ್ಟದ ಮೇಲೆ ಎ ಬಿಂದುವಿನಲ್ಲಿ ನಿಂತಿದ್ದಾನೆ. ಇದು ಏಡಿ ಕಟ್ಟಡ ಎ ಬಿಂದುವಿನ ಮೇಲೆ ನಿಂತಾನ ಅಂತ. ಕಟ್ಟಡದ ಪಾದದಿಂದ ಹೊರಡುವ ನೇರವಾದ ರಸ್ತೆಯ ಮೇಲೆ ಸಿ ಬಿಂದುವಿನಲ್ಲಿರುವ ಕಾರನ್ನು ವ್ಯಕ್ತಿಯು ವೀಕ್ಷಿಸ್ತಾನೆ. ಸಿ ಬಿಂದುವಿನಲ್ಲಿ ಇರುವಂತ ಕಾರನ್ನ ಎ ಬಿಂದುವು ಕಟ್ಟಡದ ಮೇಲೆ ನಿಂತು ವೀಕ್ಷಣೆ ಮಾಡ್ತಾನ. ಕಾರು ಕಟ್ಟಡದ ಕಡೆಗೆ ಚಲಿಸಿ 500 ಮೀಟರ್ ದೂರ ಚಲಿಸ್ತೈತಿ. ಕಟ್ಟಡದ ಕಡೆ 500 ಮೀಟರ್ ದೂರವನ್ನ ಚಲಿಸ್ತೈತಿ ಕಾರು. ಮುಂದೆ ಮಾಡ್ತೈತಿ ಬಿ ಬಿಂದುವನ್ನ ತಲುಪಿದಾಗ 500 ಮೀಟರ್ ಚಲಿಸಿ ಬಿ ಬಿಂದುವನ್ನ ತಲುಪ್ತೈತಿ. ವ್ಯಕ್ತಿಯು ಬಿ ಬಿಂದುವಿನಿಂದ ಕಾರನ್ನು ವೀಕ್ಷಿಸ್ತಾನ. ವ್ಯಕ್ತಿ ಏನ್ ಮಾಡ್ತಾನ? ಬಿ ಬಿಂದುವಿನ ಮೇಲೆ ವೀಕ್ಷಣೆನ ಮಾಡ್ತಾನ. ಈ ಎರಡು ಸಂದರ್ಭಗಳಲ್ಲಿ ಎಲ್ಲೆಲೆ ವ್ಯಕ್ತಿ ಎದಿಂದ ಸಿ ಅನ್ನ ವೀಕ್ಷಣೆ ಮಾಡುವಂತ ಸಂದರ್ಭದೊಳಗ ದೃಷ್ಟಿ ರೇಖೆಯ ಮೂಲಕ ಮತ್ತು ಎದಿಂದ ಬಿ 500 ಮೀಟರ್ ಚಲಿಸಿದ ಮೇಲೆ ವೀಕ್ಷಣೆ ಮಾಡುವಂತಹ ಸಂದರ್ಭ, ಇವೆರಡೂ ಉಂಟಾದ ಅವನತ ಕೋನಗಳಂದ್ರೆ ಗೊತ್ತಿದೆ ಸ್ನೇಹಿತರೆ. ಕಟ್ಟಡದ ಮೇಲಿನಿಂದ ದೃಷ್ಟಿ ರೇಖೆಯ ಮುಖಾಂತರ ಕೆಳಗಡೆ ನೋಡುವಂತಹ ಆ ಕೋನಗಳನ್ನ ನಾವು ಅವನತ ಕೋನಗಳು ಅಂತ ಕರಿತೀವಿ. ಅದೇ ಕೆಳಗೆ ನಿಂತುಕೊಂಡು ಯಾವುದೋ ಒಂದು ಕಟ್ಟಡ ಅಥವಾ ಗೋಪುರ, ಒಂದು ಎತ್ತರವಾದಂತಹ ಯಾವುದೋ ಒಂದು ಪ್ರದೇಶವನ್ನ ನಾವು ಕೆಳಗೆ ನಿಂತು ಅದನ್ನು ನೋಡಿದಾಗ ಅದನ್ನ ಉನ್ನತ ಕೋನ ಅಂತ ಹೇಳ್ತೀವಿ. ಓಕೆ, ಇದು ಔನ್ನತ ಕೋನ ಮತ್ತು ಅವನತ ಕೋನ ಎರಡರ ಬಗ್ಗೆ ಕಾನ್ಸೆಪ್ಟ್ ಗೊತ್ತಿರಲಿ. ಅಂದ್ರೆ ಇಲ್ಲಿಂದ ಮೇಲೆ ನಿಂತು ನೋಡಾಕತ್ತಾನಂದ್ರೆ ಅವನತ ಅಂದ್ರೆ ಕೆಳಗೆ, ಉನ್ನತ ಅಂದ್ರೆ ಮೇಲೆ. ಎರಡು ಅರ್ಥ, ಕನ್ನಡದ ಅರ್ಥ ಅದು ಹೇಳ್ತೈತಿ. ಅಂದ್ರೆ ಅವನತ ಕೋನಗಳು ಆಗಿರೋದ್ರಿಂದ ಅವು ಎಂತ ಕೋನಗಳಾಗಿವೆ ಅಂತ ಹೇಳಿ ನೋಡ್ರಿ, ಪರಸ್ಪರ ಪೂರಕ ಕೋನಗಳಾಗಿವೆ. ಹಂಗಾರ ನಾನು ಇದನ್ನ ತೀಟಾ ಅಂತ ತಗೊಂಡ್ರ ಇದೇನಾಗುತ್ತೆ ಹೇಳ್ರಿ, 90 ಮೈನಸ್ ತೀಟಾ ಆಗುತ್ತೆ. ಓಕೆ, ಪೂರಕ ಕೋನಗಳು ಯಾಕೆ 90 ಆಗ್ಬೇಕಲ್ಲ, ಇದು ತೀಟಾ ಅನ್ಕೊಂಡ್ರೆ 90 ಮೈನಸ್ ತೀಟಾ ಆಗ್ತೈತಿ. ಫಾರ್ ಎಕ್ಸಾಂಪಲ್ ಇದೊಂದು 30 ಅಂದ್ರೆ 90 ಮೈನಸ್ 30 60 ಪ್ಲಸ್ 30 90 ಆಗ್ತೈತಿ. ಹಂಗಾರೆ ಪೂರಕ ಕೋನಗಳು, ಎರಡು ಕೋನಗಳ ಮೊತ್ತ 90 ಡಿಗ್ರಿಗೆ ಸಮನಾದರೆ ಅಂತಹ ಕೋನಗಳನ್ನ ಪೂರಕ ಕೋನ ಅಂತ ಕರಿತೀವಿ. ಅವನತ ಕೋನಗಳು ಪರಸ್ಪರ ಪೂರಕ ಕೋನಗಳಾಗಿವೆ. ಹಂಗಾರೆ ನಾವು ಡಿನೋಟ್ ಮಾಡ್ಕೊಂಡ್ವಿ, ನಮಗೊಂದು ಆಂಗಲ್ ಸಿಕ್ತು. ಮುಂದೆ ಹೇಳ್ತಾನೆ ನಾವು, ಕಾರು ಸಿ ಬಿಂದುವಿನಿಂದ ಡಿ ಬಿಂದುವಿಗೆ 100 ಮೀಟರ್ ಪರ್ ನಿಮಿಷದ ಜವದಲ್ಲಿ ಚಲಿಸಿ 9 ನಿಮಿಷಗಳಲ್ಲಿ ಡಿ ಬಿಂದುವನ್ನ ತಲುಪಿದ್ರೆ, ಏನಿದು ಇಲ್ಲಿಂದ ಸಿ ಬಿಂದುವಿನಿಂದ ಡಿ ಬಿಂದುವಿನವರೆಗೂ ಒಂದು ಕಾರು 100 ಮೀಟರ್ ಪರ್ ನಿಮಿಷಕ್ಕೆ ತಂಗತೆ ಚಲಿಸಿ 9 ನಿಮಿಷದೊಳಗೆ ಈ ಡಿ ಅನ್ನ ಮುಡ್ತೈತಿ ಅಂತ. 9 ನಿಮಿಷದೊಳಗೆ ಇದು ಡಿ ಮುಡ್ತೈತಿ. ಹಂಗಾದ್ರ ಏನು ಕಂಡಿಡಿ ಅಂತ ಹೇಳ್ಯಾರ ನೋಡ್ರಿ, ಕಟ್ಟಡದ ಎತ್ತರ ಕಂಡಿಡಿ ಅಂತ ಹೇಳ್ಯಾರ. ಅಂದ್ರೆ ಏಡಿ ಕಂಡಿಡಿ ಅಂತ ಹೇಳಿ. ಹಂಗಾದ್ರೆ ಸ್ನೇಹಿತರೆ, ಇದು ಒಂದ್ ಸ್ವಲ್ಪ ನೋಡಿರೋ ಪ್ರಾಬ್ಲಮ್ ದೊಡ್ಡದ ಅನಿಸ್ತೈತಿ. ಬಟ್ ಈ ಚಿತ್ರವನ್ನ ನೋಡಿಬಿಟ್ರೆ ನಮ್ಗ ಇದೆಲ್ಲದರ ಸಾರ ಇಲ್ಲೇ ಐತಿ. ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಒಂದ್ 2-3 ಸೆಂಟೆನ್ಸ್ ಈ ಚಿತ್ರಕ್ಕೆ ಪೂರಕವಾಗಿ ಅದಾವ. ಇಲ್ಲಿವರೆಗೂ ಕೂಡ ಇದು ಕಥಿನ ಐತಿದೆ. ಎಲ್ಲೇ ಕಾರನ್ನು ವೀಕ್ಷಿಸುತ್ತಾನೆ ಅನ್ನೋದು ಇಷ್ಟು ಪ್ರಾಬ್ಲಮ್ ಸಮಸ್ಯೆಯ ಲೈನ್ಗಳು ಈ ಚಿತ್ರದ ಮೇಲೆ ಕೇಂದ್ರೀಕೃತ ಆಗಿದೆ. ಮುಂದಿನ 2 ಲೈನ್ಗಳಲ್ಲಿ ನಾವು ಏನ್ ಮಾಡ್ಬೇಕು, ಸಮಸ್ಯೆನ ಅರ್ಥೈಸ್ಕೊಂಡು ಪರಿಹಾರದ ಹಂತಗಳಿಗೆ ನಾವು ಡೇಟಾವನ್ನ ಸಂಗ್ರಹ ಮಾಡ್ಬೇಕಂತ. ಓಕೆ, ಮೊದಲು ನಾವು ಅಲ್ಲಿ ಕೊಟ್ಟಿದಾರ ಏನಂತ, ಅಲ್ಲಿ ಐತಿ ಡಿ ಬಿಂದುವಿಗೆ, ಎಲ್ಲಿಂದ ಸಿ ಬಿಂದುವಿನಿಂದ ಡಿ ಬಿಂದುವಿಗೆ 100 ಮೀಟರ್ ಪರ್ ನಿಮಿಷದಲ್ಲಿ ಜವದಲ್ಲಿ ಚಲಿಸ್ತಾನ ಅಂತ. ನನಗೆ ಜವದ ಸೂತ್ರ ಗೊತ್ತ, ದೂರ ಬಾಯ್ ಕಾಲ ಅಂತ ಗೊತ್ತೈತಿ. ಜವ ಅಂದ್ರ ಎಷ್ಟೈತಿ, 100 ಮೀಟರ್ ಐತಿ. ಈಸ್ ಈಕ್ವಲ್ ಟು ನೋಡ್ಲಿ, ಜವ 100 ಮೀಟರ್ ಪರ್ ನಿಮಿಷ ಅಂತ ಹೇಳೋಣ. ಹಂಗಾರೆ ಎಷ್ಟು ನಿಮಿಷದಲ್ಲಿ
900 ದೂರ ಅಂದ್ರೆ ಎಷ್ಟೈತಿ ಸಿ ಡಿ ಡಿವೈಡೆಡ್ ಬೈ 9 ನಿಮಿಷ. ದೇರ್ ಫೋರ್ 100 into 9 is equal to CD. Therefore, CD is equal to 900. CD is equal to 900 ಮೀಟರ್ ಆತಂದ್ರ ಈಗ ಆಲ್ರೆಡಿ BC ಕೊಟ್ಬಿಟ್ಟಾರ. ಹಂಗಾರ ನನಗೇನಾಗೈತಿ BD ಗೊತ್ತಾಗಬೇಕಾಗೈತಿ. Therefore, BD is equal to CD minus BC. ನೋಡ್ರಿ ಚಿತ್ರ ನೋಡ್ರಿ, BD is equal to ಇದು BD ಇದ್ರದ್ದು ನನಗೆ ಬೇಕಾಗೈತಿ ಹೌದಲ್ಲ, ಇದು ಒಂದು ಅಳತೆ ಬೇಕಾಗೈತಿ ಅಂದ್ರೆ ಅದರ ಅರ್ಥ ಒಟ್ಟು 900ರಲ್ಲಿ 500 ಕಳಿಬೇಕು ಅಂತ ಅರ್ಥ. CD ಆಲ್ರೆಡಿ 900 ಕೊಟ್ಟಾರ, ಮೈನಸ್ BC 500 ಕೊಟ್ಟಾರ. ದೇರ್ಫೋರ್ 400 ಮೀಟರ್ ಏನಾತ್ ಹೇಳ್ರಿ BD ಆತ. BD 400 ಮೀಟರ್ ಆತ, CD 900 ಮೀಟರ್. ಓಕೆ, ಹಂಗಾರೆ ಈಗ ಏನ್ ಮಾಡ್ಬೇಕು ಅಂತಂದ್ರ ಇಲ್ಲಿ ಎರಡು ಇದು ತೀಟಾ ಆತು ಅಂದ್ರ ಇವು ಹೇಳಾರಲ್ಲಿ ಏನಂತ ಪರ್ಯಾಯ ಕೋನಗಳಾಗ್ತಾವ. ಇದು ಕೂಡ ತೀಟಾ ಆಗ್ತೈತಿ. ಓಕೆ, ಇದೀಗ 90 ಮೈನಸ್ ತೀಟಾ ಆಗೈತಿ ಅಂದ್ರ ಇದು ಕೂಡ ಏನಾಗತ್ತ 90 ಮೈನಸ್ ತೀಟಾ ಆಗುತ್ತೆ. ಈ ಕೋನ ನೋಡ್ರಿ, ಈ ಕೋನಕ್ಕ ಈ ಕೋನ ಪರ್ಯಾಯ, ಇವೆರಡು ಸಮಾಂತರ ಸರಳ ರೇಖೆ ಅನ್ಕೊಂಡ್ರ ಯಾವುದು ಇದಕ್ಕೊಂದು ಇ ಅಂತ ಕೊಡೋಣ ಹೆಸರು. ABCDE ಅಂತ ಕೊಡೋಣ. ನೋಡಲಿ EAC ನಾ ಬರಿತೀನಿ, ಇದು ಒಂದು ಪಾರ್ಟ್. ಕೋನ್ EAC ಈಸ್ ಈಕ್ವಲ್ ಟು ಕೋನ್ ACD. ಇವೆರಡು ಏನದಾವಲ್ರಿ ಇವು ತೀಟಾ ಐತಿ ಕೋನ. ಓಕೆ, ಮುಂದೆ ಅದೇ ತರ ನೋಡ್ರಿ ಏನೈತಿ EAB ಕೋನ್ EAB ಈಸ್ ಈಕ್ವಲ್ ಟು ಕೋನ್ ABD. ಕೋನ್ ABD ಎರಡು ಏನದ ಹೇಳ್ರಿ ಇವು 90 ಮೈನಸ್ ತೀಟಾ ಅದಾವ. ದೇರ್ಫೋರ್ ಇವೆರಡು ಏನಿವು ಪರ್ಯಾಯ ಕೋನಗಳು, ಪರ್ಯಾಯ ಕೋನಗಳು ಅಂತ. ಹೌದಾ, ಹಂಗಾರೆ ಇಲ್ಲಿ ನೋಡಿ ಮುಂದೆ ನನಗೆ ಗೊತ್ತಾಯ್ತು ಈ ಪರ್ಯಾಯ ಕೋನಗಳು ಈಗ ಆಲ್ರೆಡಿ ಈ ಭಾಗದ ಎಲ್ಲ ಅಳತೆಗಳು ನಮ್ಗೆ ಗೊತ್ತದಾವು. ಹಂಗಾಗಿ ನಾನು ಈ ಅಳತೆಗಳನ್ನು ಉಪಯೋಗ ಮಾಡಿಕೊಂಡು ನಾನು ADಯನ್ನು ಕಂಡು ಹಿಡ್ಕೊಳ್ಳಿಕ್ಕೆ ಸಹಾಯ ಮಾಡ್ಬೇಕು, ಹೆಲ್ಪ್ ಮಾಡ್ಬೇಕು ಅದಲ್ಲ. ಹಂಗಾರೆ ಮೊದಲು ನಾವು ತ್ರಿಭುಜ ACD ಒಳಗೆ, ತ್ರಿಭುಜ ACDಯಲ್ಲಿ ಏನಾಗತ್ ನೋಡ್ರಿ, ನಾನು ಏನ್ ತಗೊಂಡ್ರೆ ಬರುತ್ತೆ ACD ಒಳಗ ನನಗೀಗ ಆಲ್ರೆಡಿ DC ಅಳತೆ ಗೊತ್ತೈತಿ. ನನಗ ಏನ್ ಗೊತ್ತಿಲ್ಲ ಇದ್ರೊಳಗ, ನಾನೀಗ AD ಕಂಡು ಹಿಡಿಯಕ್ಕೆ ಹೊರಟಿದ್ದೀನಿ. ಓಕೆ, ನನಗೆ AD ಬೇಕಾಗೈತಿ. ಹಂಗಾಗಿ AD ಬೇಕಾಗೈತಿ ಅಂದ್ರೆ ನನಗೆ DC ಗೊತ್ತೈತಿ. ಯಾವ ನಾನು ತ್ರಿಕೋನಮಿತಿ ತಗೊಂಡ್ರೆ ಫಂಕ್ಷನ್ ತಗೊಂಡ್ರೆ ಗೊತ್ತಾಗ್ತೈತಿ ಅಂತಂದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ನೋಡ್ರಿ, ಪಾರ್ಶ್ವಬಾಹು ಮತ್ತು ಅಭಿಮುಖ ಬಾಹು, ಪಾರ್ಶ್ವಬಾಹು ಅಭಿಮುಖ ಬಾಹು ಇರುವಂತವುಗಳು ಒಂದು ಟ್ಯಾನ್ ಐತಿ, ಒಂದು ಕಾಟ್ ಐತಿ. ಆದ್ರಿಂದ ನಾವಿಲ್ಲಿ ಮೊದಲು ಟ್ಯಾನ್ ಇಂದನೇ ಪ್ರಾರಂಭ ಮಾಡೋಣ. ಕಾಟನು ಬರುತ್ತೆ, ಟ್ಯಾನು ಬರುತ್ತೆ. ಓಕೆ, ಎರಡು ಅವು ನಮ್ಗೆ ಬಾಹುಗಳ ಬಗ್ಗೆ ಬೇಕು ಅಂದ್ರೆ, ಹಾಗಾಗಿ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಗೊತ್ತೈತಿ ನನಗೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂತ. ಓಕೆ, ಅಭಿಮುಖ ಏನೈತಿ ಹೇಳ್ರಿ AD ಐತಿ, ಪಾರ್ಶ್ವಬಾಹು ಎಷ್ಟೈತಿ ಹೇಳ್ರಿ ಇದಿಷ್ಟು ಬೇಕು ನನಗೆ DC. ಹೌದಲ್ಲ, ಪಾರ್ಶ್ವಬಾಹು ಯಾಕಂದ್ರೆ ADC ನಾವು ತ್ರಿಭುಜ ತಗೊಂಡಿವಿ ಅಥವಾ ACD ತ್ರಿಭುಜ ತಗೊಂಡಿವಿ ಅಂದ್ರೆ ಅದರ ಅರ್ಥ ಇದು 900 ಅಂತ. ಯಾಕೆ ಗೊತ್ತಲ್ಲ, AD ಬೈ ಇದನ್ನ ಬರೀರಿ ಇನ್ನೊಂದು ಬೇಕಾರೆ ಏನಂತ CD ಅಂತ. ದೇರ್ಫೋರ್ tan theta is equal to AD upon 900. ಇದನ್ನ ಸಮೀಕರಣ 1 ಅಂತ ಇಟ್ಕೊಳ್ಳೋಣ. ಈ ಪಾರ್ಟ್ ಒಳಗೆ ನನಗೆ ಈ ಕೋನದ ಬೇಕಾಗೈತಿ. ಈ ಕೋನ ಅಂತಂದ್ರೆ ತ್ರಿಭುಜ ABD ಒಳಗ ನೋಡ್ರಿ, ತ್ರಿಭುಜ ABD ಯಲ್ಲಿ ಸ್ವಲ್ಪ ಜಾಗದ ಸಮಸ್ಯೆ ಇರೋದ್ರಿಂದ ಇಷ್ಟಿಷ್ಟೇ ಮಾಡ್ತಿದ್ದೀನಿ. ಸ್ವಲ್ಪ ಜೂಮ್ ಮಾಡಿ ನೀವು ನೋಡ್ಬೋದು. ತ್ರಿಭುಜ ABD ಒಳಗ ಏನಾಗ್ತೈತಿ ನೋಡ್ರಿ, ಟ್ಯಾನ್ 90 ಮೈನಸ್ ಥೀಟಾ. ನೋಡ್ರಿ ABD ಒಳಗ 90 ಮೈನಸ್ ಥೀಟಾ ಅಂದ್ರೆ ಇಲ್ಲಿ ಕೂಡ ಏನಾಗ್ತೈತಿ, ನನಗೆ AD ಬೇಕಾಗಿರೋದ್ರಿಂದ ಈ ಪಾರ್ಶ್ವಬಾಹು ಗೊತ್ತೈತಿ, ನನಗೆ BD ಗೊತ್ತೈತಿ ಅಳತಿ.
ಬಿ ಡಿ ಅಳತೆ ನಾವು ಕಂಡುಹಿಡಿದ್ವಿ 400 ಅಂತೇಳಿ. ಓಕೆ, ಹಂಗಾರೆ ಈಸ್ ಈಕ್ವಲ್ ಟು ಎ ಡಿ ಡಿವೈಡೆಡ್ ಬೈ ಬಿ ಡಿ ಅಂತ. therefore tan 90 minus theta is equal to AD divided by BD ಅಳತೆ ಗೊತ್ತೈತೆ ನನಗೆ 400 ಮೀಟರ್. ದಿಸ್ ಇಸ್ 2 ಅಂತ. ಹಂಗಾರೆ ಸಮೀಕರಣ 1 ಮತ್ತು 2ರಲ್ಲಿ ಇದನ್ನ ಇನ್ನೂ ಒಂದು ನಾವು ಮಾಡ್ಕೊಳ್ಳೋಣ. ಏನು, tan 90 minus theta ಅಂದ್ರೆ cot theta. ಓಕೆ, cot theta, tan 90 minus theta ಅಂದ್ರೆ cot theta ಗೊತ್ತಿರಲಿಲ್ಲ ನಮ್ಗೆ. ಓಕೆ, sin 90 minus theta ಅಂದ್ರೆ cos theta, cos 90 minus theta ಅಂದ್ರೆ sin theta. ಹೀಗೆ ಅದರ ಐಡೆಂಟಿಟೀಸ್ ಕೂಡ ಗೊತ್ತಿರಬೇಕು, ಆಂಗಲ್ ಐಡೆಂಟಿಟೀಸ್ ಅಂತ ಕರಿತೀವಿ. cot theta is equal to ಏನಾಗ್ಬಿಡುತ್ತೆ ಹೇಳ್ರಿ, cot theta is equal to AD divided by 400. ಇದೇ cot theta. ನಾನು ಇವೆಲ್ಲವೂ tan ಥೀಟಾದಲ್ಲಿ ಇರೋದ್ರಿಂದ, ನಮ್ದು ಇಕ್ವೇಶನ್ 1 tan theta ಇರೋದ್ರಿಂದ ನಾನು tan ಥೀಟಾಕ್ ಮಾಡ್ಕೊಂಡಾಗ ಮಾತ್ರ ನನಗೆ ಅವೆರಡು ಕೂಡ ಮ್ಯಾಚ್ ಮಾಡ್ಲಿಕ್ಕೆ ಬರ್ತೈತಿ. ಹಾಗಾಗಿ ನಾನು ಇನ್ನು ಮತ್ತೆ tan theta ಅಂತ ತಗೋತೀನಿ. tan theta it means reciprocal of the cot theta ಅಂತ, ಅಥವಾ cot theta it means reciprocal of the tan theta, ವೈಸೆ ವರ್ಸ. ಹಾಗಾಗಿ ಏನಾಗ್ತದೆ ಹೇಳ್ರಿ, 400 divided by AD ಅಂತ ಆಗ್ತದೆ. ದಿಸ್ ಈಸ್ ಇಕ್ವೇಶನ್ ನಂಬರ್ 2. ಸಮೀಕರಣ 1 ಮತ್ತು 2ರಿಂದ ನೋಡ್ಲಿ, ಸಮೀಕರಣ 1 ಮತ್ತು 2ರಿಂದ ನೋಡಿದ್ರೆ ಎರಡು ಟ್ಯಾನ್ ಥೀಟಾ ಅದಾವ. ದೇರ್ಫೋರ್ ಎರಡು ಟ್ಯಾನ್ ಥೀಟಾ ಅಂದ್ರೆ ಎರಡನ್ನು ನಾವು ಈಕ್ವಲ್ ಮಾಡ್ಕೊಳ್ಬಹುದು. ದೇರ್ಫೋರ್ AD divided by 900 is equal to ಏನೈತಿ, 400 divided by AD ಅಂತ. ನಾವು ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರ, ಕತ್ರಿ ಗುಣಾಕಾರ ಮಾಡಿದ್ರ ಏನಾಗ್ತೈತಿ ಹೇಳ್ರಿ, AD ಸ್ಕ್ವೇರ್ is equal to 9 × 36 ಮುಂದೆ 4 ಸೊನ್ನೆಗಳು. ದೇರ್ಫೋರ್ AD is equal to square root of 3,60,000. Therefore AD is equal to ಈ 4 ಸೊನ್ನೆದ್ದು 2 ಸೊನ್ನೆ, 36ದು 6. ಓಕೆ, 36ದು ವರ್ಗಮೂಲ 6, ಈ 2 ಸೊನ್ನೆದ್ದು 1 ಸೊನ್ನೆ ವರ್ಗಮೂಲ, ಈ 2 ಸೊನ್ನೆದ್ದು 1 ಸೊನ್ನೆ ವರ್ಗಮೂಲ. ಹಂಗಾರೆ AD is equal to ಎಷ್ಟಾತ್ರಿ, AD ಅಂತಂದ್ರೆ 600 ಮೀಟರ್ನಷ್ಟು ಇದರಿಂದ ಎಲ್ಲ ಹೈಟ್ ಅಲ್ಲಿ ಅದಾನ ಅಂತ ಹೇಳಿ. ದೇರ್ಫೋರ್ ಬರಿಬೇಕು, ಕಟ್ಟಡದ ಎತ್ತರ 600 ಮೀಟರ್ ಅಂತ. ಹೀಗೆ ಸ್ನೇಹಿತರೆ, ನಾವು ಮೊದಲು ಏನು ಪ್ರಶ್ನೆಯನ್ನ ಸೂಕ್ಷ್ಮವಾಗಿ ಗಮನಿಸಿ ಸೂಕ್ತ ಚಿತ್ರದ ಸಹಾಯದಿಂದ ನಮಗೆ ಆಲ್ರೆಡಿ ಇಲ್ಲಿ ಇವೆಲ್ಲ ಡಾಟಾ ಐತೆ ನೋಡ್ರಿ, ಇಲ್ಲಿವರೆಗೂ ಕೂಡ ಈ ಡಾಟಾ ಎಲ್ಲದನ್ನು ಕೂಡ ತೆಗೆದುಕೊಂಡು ಮುಂದೆ ನಾವು ಈಸಿಯಾಗಿ ಲೆಕ್ಕ ಮಾತ್ರ ಸರಳ ಇರ್ತೈತಿ, ಬಟ್ ಸಮಸ್ಯೆ ನೋಡ್ರಿ ಇಷ್ಟು ದೊಡ್ಡದೈತಿ, ಲೆಕ್ಕನೂ ಕೂಡ ಅದರಷ್ಟೇ ಐತಿ. ಹಾಗಾಗಿ ಇಲ್ಲಿ ಸಣ್ಣ ಲೆಕ್ಕಕ್ಕೆ ದೊಡ್ಡ ಸಮಸ್ಯೆ ಇಲ್ಲ, ಇಲ್ಲಿ ದೊಡ್ಡ ಲೆಕ್ಕ ಐತಿ, ಬಟ್ ಸಮಸ್ಯೆ ಸಾಲ್ವಿಂಗ್ ಮಾತ್ರ ಬಹಳ ಸರಳ ಐತಿ, ಈಸಿ ಐತಿ. ಹಾಗಾಗಿ ಇಂಥ ಸಮಸ್ಯೆಗಳು ಬಂದಾಗ ಮೊದಲು ಅರ್ಥ ಮಾಡ್ಕೊಳ್ರಿ, ಬೇಕಾದಂತಹ ಅದಕ್ಕೆ ಪೂರಕವಾದಂತಹ ಪರಿಹಾರಕ್ಕೆ ಪೂರಕವಾದಂತಹ ದತ್ತಾಂಶಗಳನ್ನು ಸಂಗ್ರಹಣ ಮಾಡ್ರಿ. ಸಂಗ್ರಹಣ ಮಾಡಿದ ಮೇಲೆ ಆ ದತ್ತಾಂಶಗಳನ್ನು ಉಪಯೋಗಿಸ್ಕೊಂಡು ಹಂತವಾಗಿ ನಾವು ಬಿಡಿಸ್ಕೊಂಡು ಹೋದ್ರೆ ಸ್ನೇಹಿತರೆ ಸರಳಾಗಿ ನಾವು ಈ ಲೆಕ್ಕಗಳನ್ನು ಬಿಡಿಸ್ಬೋದು ಅಂತ ಹೇಳ್ತಾ, ಸ್ನೇಹಿತರೆ ಹಂಗಾರೆ ಮುಂದಿನ ಒಂದು ಸಮಸ್ಯೆಯನ್ನ ಮುಂದಿನ ವಿಡಿಯೋದಲ್ಲಿ ನಾವು ಹಾಕ್ತಾರೋಣ ಅಂತ ಹೇಳ್ತಾ ಅಲ್ಲಿ ಭೇಟಿಯಾಗೋಣ. ಎಲ್ಲರೂ ಕೂಡ ಧನ್ಯವಾದಗಳು, ನಮಸ್ಕಾರ.